ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿ ಒಂದು ಅದ್ಭುತವಾದಂತಹ ಟ್ರ್ಯಾಪ್ ಅನ್ನ ಮಾಡಿದೆ. ಕರ್ನಾಟಕ ಪೊಲೀಸರಿಗೆ ನಾಚಿಕೆ ಇಲ್ಲದೆ ಭ್ರಷ್ಟಾಚಾರದ ಹಣವನ್ನ ಕೇಳುತ್ತಿರುವಂತಹ ಸಂದರ್ಭದಲ್ಲಿ ನೇರವಾಗಿ ಅರೆಸ್ಟ್ ಅನ್ನ ಮಾಡಿಸಿದ್ದೀವಿ. ಇದು ಬೇರೆ ಯಾವ ಪ್ರಕರಣವೂ ಅಲ್ಲ, ಇದು ನಮ್ಮ ಚಾನೆಲ್ಗೆ ಸಂಬಂಧಿಸಿದಂತ ಪ್ರಕರಣ. ನಮ್ಮ ಚಾನೆಲ್ಗೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಯಾವುದೋ ಆಗಿರುವಂತಹ FIR ನಮ್ಮ ಒಂದು ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಆಗಿದೆ, ಪ್ರದರ್ಶನ ಕಂಡಿದೆ ಅಂತ ಹೇಳಿ ಆ ಪ್ರದರ್ಶನಕ್ಕೆ ನೀವು ವಿಟ್ನೆಸ್ ಆಗಬೇಕು. ಈ ಒಂದು ವಿಡಿಯೋ ಏನು ಪ್ರಸಾರ ಆಗಿದೆ ಈ ವಿಡಿಯೋವನ್ನ ನೀವು ಈ ಕೂಡಲೇ ಡಿಲೀಟ್ ಮಾಡಬೇಕು ಅಂತ ಹೇಳಿ ನನಗೆ ಪ್ರೆಷರನ್ನು ಹಾಕಲಾಗುತ್ತೆ. ಆದರೆ ನಾನು ಈ ಹೋರಾಟದ ಹಾದಿಯಲ್ಲಿ ಬೆಳೆದು ಬಂದಿರೋರು, ನಮಗೆ ಗೊತ್ತಿದೆ ಯಾವ ರೀತಿ ಈ ಭ್ರಷ್ಟರಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಸೊ ಅದೇ ಕೆಲಸವನ್ನ ಇವತ್ತು ನಾವು ಮಾಡಿದ್ದೀವಿ. ಬೇರೆ ಏನೂ ಅಲ್ಲ, ನಾವು ನೇರವಾಗಿ ಲೋಕಾಯುಕ್ತಕ್ಕೆ ಹೋಗಿ ದೂರನ್ನ ಸಲ್ಲಿಸಿ ಯಾವ ಒಂದು ಪೇದೆ ನಮ್ಮನ್ನ ದುಡ್ಡು ಕೇಳಿ ಟಾರ್ಚರ್ ಮಾಡ್ತಾ ಇದ್ದ ಆ ಪೇದೆಯನ್ನ ಇವತ್ತು ಕಂಬಿ ಎಣಿಸೋ ರೀತಿಯಲ್ಲಿ ಮಾಡಿದ್ದೀವಿ. ಇದು ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಇರುವಂತಹ ಹೆಡ್ ಕಾನ್ಸ್ಟೇಬಲ್ ದಯಾನಂದನ ಕರ್ಮಕಾಂಡ. ಇದಕ್ಕೆ ಸಾತಾಗಿ ನಿಂತಹ ಇನ್ಸ್ಪೆಕ್ಟರ್ ಶರಣಗೌಡ ಬಸನಗೌಡ ಅಂತ, ಇವರು ಪರಮ ಭ್ರಷ್ಟರು. ಇವರು ನನ್ನ ಬಂದ ತಕ್ಷಣ ಒಂದು ಕೈದಿ, ರೇಪಿಸ್ಟ್, ಕೊಲೆಗಾರಂತರ ಇಂಟ್ರಾಗೇಷನ್ ಮಾಡ್ತಾರೆ. ಏನ್ ಸ್ವಾಮಿ ಪ್ರಕರಣ ಅಂತ ಕೇಳಿದ್ರೆ, ನೀವು ನಾರಾಯಣ ಸ್ವಾಮಿ ಕರವೇ ರಾಜ್ಯಾಧ್ಯಕ್ಷ ಅವರದ ಒಂದು ವಿಡಿಯೋವನ್ನ ಪ್ರಸಾರ ಮಾಡಿದಿರಿ, ಈ ವಿಡಿಯೋಗೆ ಸಂಬಂಧಿಸಿದಂತೆ ವಿಡಿಯೋವನ್ನ ನೀವು ಡಿಲೀಟ್ ಮಾಡಬೇಕು, ಇಲ್ಲವಾದಲ್ಲಿ ನಿಮ್ಮನ್ನ ಅದೇ ಒಂದು FIR ಅಲ್ಲಿ ಏಟು ಆಗಿ ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾರೆ. ಅಲ್ಲ, ನಾನೇನ್ ತಪ್ಪು ಮಾಡಿದ್ದೀನಿ, ಪ್ರಸಾರ ಮಾಡಿ ತಪ್ಪಿದ್ಯಾ ಅಂತ ಅಂದ್ರೆ ಅದೆಲ್ಲ ಗೊತ್ತಿಲ್ಲ ರೀ, ನಮಗೆ ಯಾವುದೋ ಒಂದು ಆಡಿಯೋ ಇದೆ, ಆ ಆಡಿಯೋದೊಳಗೆ ಏನೋ ಇನ್ಫಾರ್ಮೇಶನ್ ಇದೆ, ಅದೆಲ್ಲ ನಿಮಗೆ ಬೇಡ ಅಂತ ಹೇಳಿ ಮಾತಾಡೋ ಇಂಟ್ರಾಗೇಷನ್ ಸಮಯದಲ್ಲೇ ಆಗುತ್ತೆ ದಯಾನಂದ್ ಎಂಟ್ರಿ. ಆ ದಯಾನಂದ್ ಬಂದು ಹೇಳ್ತಾರೆ, ಸಾಹೇಬರು ಆಚೆ ಬನ್ನಿ, ನಾನು ಸ್ವಲ್ಪ ಮಾತಾಡ್ತೀನಿ ಅಂತ. ನಾನು ಆಚೆ ಹೋದಾಗ ಮಾತಾಡೋದೇನು ಗೊತ್ತಾ, ಸರ್ 2 ಲಕ್ಷ ಆಗುತ್ತೆ, ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ. ಆ 2 ಲಕ್ಷವನ್ನ ಇವರ ಅಪ್ಪ ಏನು ಸಂಪಾದಿಸಿ ನಮಗೆ ಕೊಟ್ಟಿರಲ್ಲ. ಸೊ ಹಾಗಾಗಿ ನಾವು ಸೀದಾ ಲೋಕಾಯುಕ್ತಕ್ಕೆ ಹೋಗಿ ದೂರನ್ನ ಸಲ್ಲಿಸಿ ಇವತ್ತು ಆ ಪ್ರಕರಣಕ್ಕೆ FIR ಮಾಡಿಸಿ ನೇರವಾಗಿ ದುಡ್ಡು ಕೊಡಬೇಕು ಅಂದರೆ ರೆಡ್ ಹ್ಯಾಂಡೆಡ್ ಆಗಿ ಇವರನ್ನ ಪೊಲೀಸಿಗೆ ಒಪ್ಪಿಸ್ಕೊಟ್ಟಿದ್ದೀವಿ. ಇಂತಹ ಹೋರಾಟವನ್ನ, ಇಂತಹ ಭ್ರಷ್ಟಾಚಾರಗಳನ್ನ ಬಯಲಿಗೆ ತರುವಂತಹ ಪ್ರಯತ್ನ ನಾವು ಸತತವಾಗಿ ಮಾಡ್ತಾ ಇರ್ತೀವಿ. ನೀವು ಪಬ್ಲಿಕ್ ಎದುರ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೂ ಈ ರೀತಿ ಆದರೆ ಅವ್ನು ಪೊಲೀಸ್ ಅಲ್ಲ, IAS IPS ಆದ್ರೂ ಬಿಡಬೇಡಿ, ಅಂಥವ್ರಿಗೆ ಬುದ್ಧಿ ಕಲಿಸಿ ಅನ್ನೋದು ಈ ಒಂದು ವಿಡಿಯೋದ ಮೂಲ ಸಂದೇಶ. ಸೊ ಹಾಗಾಗಿ ಇವತ್ತೇನು ನಾವು ಪ್ರಕರಣ ಮಾಡಿದೆ, ಇದು ರಾಜ್ಯ ತಿರುಗಿ ನೋಡಬೇಕು. ಪ್ರತಿಯೊಬ್ಬ ಪೊಲೀಸರು ಪಾಠ ಕಲಿಬೇಕಿದ್ರಿಂದ. ದುಡ್ಡು ಯಾರ್ದು ಅಲ್ಲ, ಬಂದಂತಹ ಜನಗಳಲ್ಲಿ ಯಾರೇ ಬರಲಿ ಅವನಿಗೊಂದು FIR, ಯಾರೇ ಬರಲಿ ಅವನಿಗೊಂದು ವಿಟ್ನೆಸ್ಸು, ಅವನಿಗೊಂದು ಪೊಲೀಸ್ ನೋಟಿಸು ಕೊಡೋದು, ದುಡ್ಡು ಇಸ್ಕೊಳ್ಳೋದು, ಆ ಪೊಲೀಸ್ ನೋಟಿಸನ್ನು ಡಸ್ಟ್ಬಿನ್ಗೆ ಬಿಸಾಕೋದು. ಇಂತಹ ಪ್ರಕ್ರಿಯೆ ಯಾವತ್ತು ನಿಲ್ಲುತ್ತೆ ಅವತ್ತು ಪೊಲೀಸ್ ಸ್ಟೇಷನ್ ದೇವಸ್ಥಾನ ಆಗುತ್ತೆ. ಪೊಲೀಸ್ ಸ್ಟೇಷನ್ ಮೇಲೆ ಒಂದು ಮರ್ಯಾದೆ ಬರುತ್ತೆ. ಇಲ್ಲವಾದಲ್ಲಿ ಆ ಮರ್ಯಾದೆನೇ ಇರಲ್ಲ, ಪೊಲೀಸ್ನು ಅಂದರೆ ಕಳ್ಳರು ಅನ್ನುವಂತಹ ಭಾವನೆ ಬರ್ತದೆ. ಇವತ್ತು ಈ ಸಂದೇಶವನ್ನ ರಾಜ್ಯ ನೋಡ್ಲಿ ಅನ್ನೋದು ನಮ್ಮ ಅನಿಸಿಕೆ. ಧನ್ಯವಾದ. ರಾಘವೇಂದ್ರ, ವಿಜಯವಾಹಿನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.